ಎಲ್ರಿಗೂ ನಮಸ್ಕಾರ. ಸೊ ಗೈಸ್, ನೋಡ್ಬೋದು ಇವಾಗ ಮಧ್ಯಾಹ್ನ 1 ಗಂಟೆ ಆಗ್ತಾ ಬಂತು. ಆಚೆ ಕಡೆ ಬಿಸಿಲು ಸುಡೋ ಥರ ಐತೆ. ಸೊ ವಿಷಯ ಏನಪ್ಪ ಅಂತಂದರೆ, ಇವತ್ತು ಬೆಳಗ್ಗೆ ಕಾಲೇಜ್ಗೆ ಹೋಗ್ಬೇಕಾದ್ರೆ ಅರ್ಜೆಂಟ್ ಆಗ್ಬಿಡ್ತು. ಅಂದರೆ ಟೈಮ್ ಆಗ್ಬಿಟ್ಟಿತ್ತು ಅಂದ್ಬಿಟ್ಟು ಅರ್ಜೆಂಟಲ್ಲಿ ಹೊರಟೋದೆ. ನಾಷ್ಟನೂ ಮಾಡಿರಲಿಲ್ಲ, ಹಾಲು ಕುಡ್ದಿರಿಲ್ಲ. ಇವಾಗ ಸಿಕ್ಕಾಪಟ್ಟೆ ಹೊಟ್ಟೆ ಹಸಿತೈತೆ. ಹೋಗ್ಬೇಕಾದ್ರೆ ನಮ್ಮ ದೊಡ್ಡಮ್ಮ, ನೀನು ಆಚೆ ಕಡೆ ಎಲ್ಲೂ ಊಟ ಮಾಡಬೇಡ, ಮನೆಗೆ ಬಾ, ಚಿಕನ್ ಮಾಡಿರ್ತೀರಿ ಅಂತ ಅಂದರು. ಸೊ ಇವಾಗ ಮನೆಗೆ ಬಂದಿದ್ದೀನಿ. ಸೊ ಇವತ್ತು ದೊಡ್ಡಮ್ಮ ಏನೇನು ಮಾಡಿದ್ಯಾ? ಸಾರು ಬಿರಿಯಾನಿ. ಹಾಂ, ನಮ್ಮ ದೊಡ್ಡಮ್ಮ ಏನು ಹೇಳ್ತಾರೆ ಹೇಳು? ಸಾರು ಬಿರಿಯಾನಿ. ಇವಾಗ ನೋಡ್ಬೋದು ಸಾರು ಮಳ್ತಾ ಐತೆ, ಮತ್ತು ಬಿರಿಯಾನಿನೂ ಆಲ್ಮೋಸ್ಟ್ ಕುದೀತಾ ಐತೆ ಗುರು. ದಮ್ ಕಟ್ಟಬೇಕಷ್ಟೇ. ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಬ್ಯಾಟಿಂಗ್ ಮಾಡೋಣ. ಬಾ ಗುರು. ಓಕೆ, ಸೊ ಒಂದು ತಟ್ಟೆಯಲ್ಲಿ ಬಿರಿಯಾನಿ ಮತ್ತು ಸ್ವಲ್ಪ ತಿಳಿ ಸಾರು ಹಾಕ್ಕೊಂಡಿದ್ದೀನಿ. ತಿಂಬಿಡ್ಬೇಕು ಗುರು, ಯಾಕೆ ಕೇಳ್ತೀರಾ? ಹಂಗೆ ಒಂದು ಸಾರು ಜೊತೆ ಬೆರೆಸ್ಕೊಂಡು ಬಾ, ಸೂಪರಾಗಿತ್ತು ಗುರು. ಸಕಾಲ ಮಜಾ ಮಾತ್ರ ಬಂತು. ಪೀಸು ಕರೆಕ್ಟಾಗಿ ಕುಕ್ ಆಯ್ತು. ಯೋಚನೆ ಮಾಡಿ, ಬೆಳಗ್ಗೆಯಿಂದ ಊಟ ಮಾಡಿಲ್ಲ, ಇವಾಗ ಊಟ ಮಾಡ್ತಾಯಿದ್ದೀನಿ ಅಂದರೆ ಹೊರ್ತಲ್ಲ, ಖುಷಿಯಾಗೋಗ್ಬಿಡ್ತು, ಮನಸ್ಸೆಲ್ಲ ತೃಪ್ತಿ. ಯಾಕೆ ಕೇಳ್ತೀರಾ? ಬೆಳಗ್ಗೆ ಹಾಲಿಲ್ಲ, ಊಟ ಇಲ್ಲ, ನೀರು ಕುಡಿದ್ರೆ ಸಾಕು ಹೊಟ್ಟೆ ಎಲ್ಲ ಕಚ್ಚಿಡ್ದಂಗೆ ಆಗ್ತಾಯಿತ್ತು. ಸಖತ್ತಾಗಿತ್ತು ಗುರು. ನಿಮ್ಮನೇಲಿ ಇವತ್ತೇನು ಸ್ಪೆಷಲ್ಲು?